ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ನಡೆಸ್ತಾ ಇರುವಂತಹ ಪ್ರಹಾರಕ್ಕೆ ತುಂಬಾ ಪ್ರಬಲವಾಗಿ ಪ್ರತಿರೋಧವನ್ನ ಸಣ್ಣ ವ್ಯಾಪಾರಿಗಳು ತೋರಿಸ್ತಾ ಇದ್ದಾರೆ. ಈಗ ಒಂದು ಕಡೆಗೆ ಒಬ್ಬ ಬೇಕರಿ ಆತ ತನ್ನ ಟೋಪಿಗೆನೆ ನೋ UPI ಓನ್ಲಿ ಕ್ಯಾಶ್ ಅನ್ನೋ ಸ್ಟಿಕ್ಕರ್ ಅನ್ನ ಅಂಟಿಸಿಕೊಂಡಿದ್ದಾರೆ. ಆ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಜನರಿಗೂ ಕೂಡ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಬನ್ನಿ ಯಾರಾತ ಏನು ಉದ್ದೇಶ ಅನ್ನೋದನ್ನ ನೋಡ್ಕೊಂಡು ಬರೋಣ. ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ತಂದ ಭೀತಿ. ವ್ಯಾಪಾರಿ ಟೋಪಿ ಮೇಲೆ ನೋ UPI ಓನ್ಲಿ ಕ್ಯಾಶ್ ಸ್ಟಿಕ್ಕರ್. ಫನ್ನಿ ಅನ್ಸಿದ್ರು ಹೇಳಿ ಸುಸ್ತಾಗಿದೆ ಅಂತಿರೋ ಬೇಕರಿ ವ್ಯಾಪಾರಿ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ಗೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. UPI ಸಹವಾಸವೇ ಬೇಡ, ಓನ್ಲಿ ಕ್ಯಾಶ್ ಅಂತ ಗ್ರಾಹಕರಿಗೆ ಮನವಿ ಮಾಡ್ತಿದ್ದಾರೆ. ಕೊಡಿಗೆಹಳ್ಳಿಯ ಬೇಕರಿ ವ್ಯಾಪಾರಿಯೊಬ್ಬರು ತನ್ನ ಟೋಪಿಗೇನೆ ನೋ UPI ಓನ್ಲಿ ಕ್ಯಾಶ್ ಅನ್ನೋ ಸ್ಟಿಕ್ಕರ್ ಅಂಟಿಸಿಕೊಂಡಿದ್ದಾರೆ. ಯಾಕೆ ಹೀಗೆ ಅಂತ ಕೇಳಿದ್ರೆ ಜನಕ್ಕೆ ನಗದು ಹಣ ಕೊಡಿ ಅಂತ ಹೇಳಿ ಸಾಕಾಗಿದೆ, ಅದಕ್ಕೆ ಹೀಗೆ ಅಂಟಿಸಿಕೊಂಡಿದ್ದೇನೆ ಅಂತಿದ್ದಾರೆ. GST ನೋಟಿಸ್ಗೆ ಹಲವು ಸಣ್ಣ ಪುಟ್ಟ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಸೊ ಹೀಗಾಗಿ UPI ಸಹವಾಸನೇ ಬೇಡ, ನೆಟ್ ಕ್ಯಾಶಲ್ಲೇ ವ್ಯವಹಾರವನ್ನು ನಡೆಸೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಸದ್ಯ ನಾನು ಕೊಡಿಗೆಹಳ್ಳಿಯ ಗಣೇಶ ನಗರ ಈ ಭಾಗದಲ್ಲಿದ್ದೇನೆ. ಇಲ್ಲಿ ಒಂದು ಬೇಕರಿ ಇದೆ. ಸೊ ಇಲ್ಲಿ ಕೂಡ ನೋ UPI ಅನ್ನುವಂತಹ ಬೋರ್ಡನ್ನು ಅಂದರೆ ಒಂದು ಸ್ಟಿಕ್ಕರ್ ರೀತಿಯಲ್ಲಿ ಅಂಟಿಸಿದ್ದಾರೆ, ಓನ್ಲಿ ಕ್ಯಾಶ್ ಅನ್ನುವಂಥದ್ದು. ಅದರ ಜೊತೆಗೆ ಒಂದು ರೀತಿಯಲ್ಲಿ ಫನ್ನಿ ಮೂಮೆಂಟ್ ಕೂಡ ಹೌದು. ನೋಡಿ ಕ್ಯಾಪ್ಗೆ ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ನೋ UPI ಓನ್ಲಿ ಕ್ಯಾಶ್ ಅನ್ನುವಂಥದ್ದನ್ನು ಈಗ ಕ್ಯಾಪ್ಗೂ ಕೂಡ ಹಾಕ್ಕೊಂಡಿದ್ದಾರೆ. ಸೊ ಈ ಮೂಲಕವಾಗಿ ಜನರಿಗೆ ನೇರವಾಗಿ ನಗದು ಮೂಲಕವಾಗಿ ವ್ಯಾಪಾರವನ್ನು ಮಾಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆ ಈ ಥರ ಥಾಟ್ ಬಂತು, ಯಾಕೆ ಹಾಕ್ಕೊಂಡ್ರಿ? ಅವ್ರು ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ. ನಾವು ಓನ್ಲಿ ಆನ್ಲೈನ್ ಮಾಡ್ತಾರೆ, ಹೇಳ್ದಷ್ಟು ಇನ್ನು ಮಾಡೋಕ್ಕೆ ಹೋಗಲ್ಲ. ಅದರಿಂದ ನಾವೇನು ಮಾಡ್ತೀವಿ, ಹೇಳ್ಬಿಡ್ಬೇಕಲ್ಲ. ಕ್ಯಾಶ್ ಕೊಡೋ ಕ್ಯಾಶ್ ಇಲ್ಲ, ಓನ್ಲಿ ಆನ್ಲೈನ್ ಇದೆ ಅಂತಾರೆ. ಹಾಂ, ಅಂದರೆ ಹೆಂಗಿದೆ ವ್ಯಾಪಾರ? ಬಂದವರೆಲ್ಲ ನಾರ್ಮಲಿ ಸ್ಕ್ಯಾನಲ್ಲೇ ಮಾಡ್ತಾರೆ, ಹೆಂಗೆ? ಇಲ್ಲ ಅಣ್ಣ, ಆನ್ಲೈನಿಂದ ವ್ಯಾಪಾರ ಜಾಸ್ತಿ ಆಗುತ್ತೆ. ಕ್ಯಾಶಲ್ಲಿ ಏನು ಪ್ರಾಫಿಟ್ ಇಲ್ಲ. ಇವ್ರು ಆನ್ಲೈನೇ ತೆಗಿತಾರೆ ಅಂದರೆ ವ್ಯಾಪಾರನೇ ಇಲ್ಲ ಅಂಗಡಿಗೆ. ಅಲ್ಲ, ನೀವು ಹಾಕಿದಿರಲ್ಲ ಅಂದರೆ ಏನು ಹೇಳಿ ಸಾಕಾಗ್ಬಿಟ್ಟೈತಂತನಾ ಅಥವಾ ಏನು? ಅವ್ರು ಹೇಳಿನೇ ಬೇಜಾರಾಗೋಯ್ತಣ್ಣ, ಅವ್ರು ಕೇಳಲ್ಲ. ಅಲ್ಲೂ ಹಂಚಿದ್ದೀವಿ, ಅಲ್ಲೊಂದೆಲ್ಲ ಹಂಚಿದ್ದೀವಿ, ಆದ್ರೂ ಎಲ್ಲ ಮಾಡೋದೆಲ್ಲ ಫೋನ್ಪೇಲೇನೆ. ಎಲ್ಲ ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಎಲ್ಲ ಯಾರು ಕ್ಯಾಶ್ ತಗೋ ಬರಲ್ಲ, ಎಲ್ಲ ಫೋನ್ಪೇನೇ ಮಾಡ್ತಾರೆ. ಆಮೇಲೆ ಇವಾಗೆಲ್ಲ ಅದು GST ಅದು ಇದು ಅಂತ ಹೇಳ್ಬಿಟ್ಟು ಭಯ ಹಾಕ್ಸ್ತವ್ರೆ. ಆಲ್ರೆಡಿ ಅವ್ರು ನೋಟಿಸ್ ಎಲ್ಲ ಬಂದವೆ ಅಂತ ಹೇಳ್ತಾರೆ ಬೇರೆ ಅದಕ್ಕೆಲ್ಲನೂ. ಅದಕ್ಕೆ ಎಲ್ಲ ಕ್ಯಾಶ್ ಅಂತ ಇಕ್ಕಿದ್ದೀವಿ, ಆದ್ರೂ ಎಲ್ಲ ಆನ್ಲೈನೇ ಮಾಡ್ತಾರೆ. ನಿಮ್ಮ ಕ್ಯಾಬ್ನ ನೋಡಿದ ತಕ್ಷಣ ಏನಂತಾರೆ ಕಸ್ಟಮರ್ಸು? ಕೇಳ್ತಾರೆ ಏನಿದು ಫನ್ನಿ ಆಗಿದೆ ಅಂತಾರೆ. ಕೇಳಿದ್ರೆ ಅವ್ರು ಹೇಳೋದು ನಾವು ಕೇಳಬೇಕಂದ್ರೆ ಓನ್ಲಿ ಆನ್ಲೈನ್ ಮಾಡ್ತಾರೆ. ಸೊ ಆನ್ಲೈನಿಂದನೇ ನಮ್ಗೆ ಪ್ರಾಫಿಟ್ ಇರೋದು. ಕ್ಯಾಶ್ ಅಲ್ಪ 70% ಜನ ಆನ್ಲೈನೇ ಮಾಡ್ತಿದ್ದಾರೆ, ಇನ್ನು 30% ಏನೋ ಕ್ಯಾಶ್ ಕೊಡ್ತಿದ್ದಾರೆ. ಕ್ಯಾಶಲ್ಲಿ ₹1 ಲಾಭ, ಆನ್ಲೈನಿಂದ ಬರ್ತದೆ. ಅದಕ್ಕೂ GST ಅಂತಿದ್ದಾರೆ ಈಗ ನೋಡಿ. ಸಹಜವಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಒಂದು ಆತಂಕ ಇದೆ, ಎಲ್ಲಿ ನಮ್ಮ ಅಂಗಡಿಗಳಿಗೂ ಕೂಡ ಮತ್ತೆ ನೋಟಿಸನ್ನು ಕಳಿಸಲಾಗುತ್ತೋ ಅನ್ನುವಂಥದ್ದು. ವಹಿವಾಟು ಆಗುತ್ತೆ, ಆದರೆ ಆದಾಯದ ಪ್ರಮಾಣ ಮಾತ್ರ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಇದೆ. ಸೊ ಈ ಒಂದು UPI ಮೂಲಕವಾಗಿ ವಹಿವಾಟು ನಡೆಸಿದರೆ ಮತ್ತು ನಮಗೂ ಕೂಡ ತೆರಿಗೆಯನ್ನು ಕಟ್ಟಿ ಅನ್ನುವಂಥ ನೋಟಿಸ್ ಬರ್ಬೋದು. ಸೊ ಅದರ ಸಹವಾಸನೆ ಬೇಡ, ನೇರವಾಗಿ ನಗದು ಹಣ ಮೂಲಕವಾಗಿಯೇ ವ್ಯವಹಾರನ ನಡೆಸೋಣ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಬೇಕರಿಯಲ್ಲೂ ನೋ UPI ಓನ್ಲಿ ಕ್ಯಾಶ್ ಅನ್ನೋ ಸ್ಟಿಕ್ಕರ್ ಹಾಕಿದ್ದಾರೆ. ತೀರಾ ಅನಿವಾರ್ಯ ಅಂದಾಗ ಮಾತ್ರ UPI ಪಡೆಯುತ್ತಿದ್ದಾರೆ. ಇನ್ನು ಬೇಕರಿಗೆ ಟೀ, ಸಿಗರೇಟ್, ಹಾಲು, ಮೊಸರು ಇತರೆ ಪದಾರ್ಥಗಳ ಖರೀದಿಗೆ ಬರುವ ಗ್ರಾಹಕರಿಗೂ ಕೂಡ ಕ್ಯಾಶ್ ಕ್ಯಾರಿ ಮಾಡಲು ಕೊಂಚ ಸಮಸ್ಯೆ ಆಗ್ತಿದೆ. ಎಲ್ಲದಕ್ಕೂ ನಗದು ಹಣದಲ್ಲಿಯೇ ವ್ಯಾಪಾರ ಮಾಡಲು ಆಗಲ್ಲ ಅಂತ ಗ್ರಾಹಕರೊಬ್ಬರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕಡೆನೂ ಇಲ್ಲಿ ನಮಗೂ ಎಲ್ಲೂ ಕ್ಯಾಶ್ ಬರ್ತಾ ಇಲ್ಲ. ನಾವು ಕ್ಯಾಶ್ ಬಂದರೆ ನಾವು ಎಲ್ಲ ಕಡೆನೂ ಕ್ಯಾಶ್ ಕೊಡ್ಬೋದು. ಕ್ಯಾಶ್ ಯಾರೂ ಕೊಡ್ತಾ ಇಲ್ಲ. ಇಲ್ಲೇ ₹1 ಇರ್ಬೋದು, ₹10 ಇರ್ಬೋದು, ಎಲ್ಲೇ ನೋಡಿದ್ರು ಯಾರೇ ಕೇಳಿದ್ರು UPI. ಯಾರೂ ಇವಾಗ ಕ್ಯಾಶ್ ಕೊಡ್ತಾ ಇಲ್ಲ. ಎಲ್ಲ ಕಡೆ ಕ್ಯಾಶ್ ವ್ಯವಹಾರನೇ ಮಾಡಿದ್ರೆ ಸ್ಟಾಪ್ ಮಾಡಿ, UPI, ಫೋನ್ಪೇ, ಪೇಟಿಎಮ್ ಎಲ್ಲ ಸ್ಟಾಪ್ ಮಾಡಿ ಕ್ಯಾಶ್ ವ್ಯವಹಾರನೇ ಮತ್ತೆ ಸ್ಟಾರ್ಟಿಂದ ಬಂದರೆ ಮಾಡ್ಬೋದು, ನಾವು ಕೊಡ್ಬೋದು. ಇಲ್ಲ ಅಂದ್ರೆ ನಾವು ಕೊಡಕ್ಕಾಗಲ್ಲ. ಟೋಪಿಗೆ ಸ್ಟಿಕ್ಕರ್ ಅಂಟಿಸಿದ್ದು ಹಾಸ್ಯ ಅಂತ ಅನ್ಸಿದ್ರು ಈ ವ್ಯಾಪಾರಿ ಹುಡುಗನಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಹೇಳಿ ಸುಸ್ತಾಗ್ತಾರಂತೆ. ಈ ಸ್ಟಿಕ್ಕರ್ ನೋಡಿ ಕೆಲವು ಗ್ರಾಹಕರು ನಕ್ಕು ತಮಾಷೆ ಮಾಡ್ತಿದ್ದಾರಂತೆ. ಗ್ರಾಹಕ ಮಾತ್ರ ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳೋಣ ಅಂತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.